ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾರ್ಥಿಗಳೇ, ಇವತ್ತು ಏನಪ್ಪಾ ಅಂದ್ರೆ ಹಿಸ್ಟ್ರಿ ಕ್ಲಾಸ್ ಮಾಡಬೇಕಾಗಿತ್ತು. ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ ಕಾರಣದಿಂದ, ಯಾಕಂದ್ರೆ PPT ಪ್ರೆಸೆಂಟೇಷನ್ ಕೊಡ್ಬೇಕಂದ್ರೆ ನಾವು PPTಯನ್ನು ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಆ ಕಾರಣದಿಂದ ಸ್ವಲ್ಪ ಅಲ್ಲಿ ವೇರಿಯೇಷನ್ ಆಯಿತು. ಆ ಕಾರಣದಿಂದ ಇವತ್ತು ನಾನು ಈಗೇನು ಇತ್ತೀಚೆಗೆ 2-3 ದಿನದಿಂದ ಸುದ್ದಿಯಲ್ಲಿದೆ, ಏನು ESI ನೋಟಿಫಿಕೇಶನ್ ಅಂದ್ರೆ ಅಬಕಾರಿ ಉಪನಿರೀಕ್ಷಕರು ಮತ್ತೆ ಅಬಕಾರಿ ಪೊಲೀಸ್ ಪೇದೆ, ಇದರ ರಿಲೇಟೆಡ್ ಮಾತಾಡಬೇಕು ಅಂತ ಬಂದಿದ್ದೀನಿ ಸ್ಪರ್ಧಾರ್ಥಿಗಳೇ. ಏನೆಲ್ಲ ಬದಲಾವಣೆ ಆಗಿದೆ, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಮತ್ತೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇಲ್ಲಿ ಸ್ಲೈಡ್ ಕೊಟ್ಟಿದ್ದೀನಿ. ಫಸ್ಟ್ ಸ್ಲೈಡ್ ಎಲ್ಲ ಏನಪ್ಪ ಅಂದ್ರೆ ESI ಮತ್ತೆ ESI ಪೇದೆಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಸೇಮ್ ಅವರು ಪೊಲೀಸ್ ತರನೇ ಇರ್ತಾರೆ. ಅಲ್ಲಿ ಏನಂದ್ರೆ ಅಲ್ಲಿ ಸಮಾಜದ ದೃಷ್ಟಿಕೋನದಲ್ಲಿ ಗಲಭೆಗಳನ್ನು ತಡೆಯೋದು, ಏನಾದರೂ ಕೃತ್ಯಗಳನ್ನು ತಡೆಗಟ್ಟೋದಕ್ಕೆ ಪೊಲೀಸು ಅಲ್ಲಿ ಏನು ಒಂದು ರಕ್ಷಕರಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಈ ಮದ್ಯ ಕಳ್ಳ ಸಾಗಣೆ ಆಗಿರ್ಬೋದು, ಅಫೀಮು, ಗಾಂಜಾ, ಇವೆಲ್ಲ ಏನಾದರೂ ಕೆಲವೊಂದನ್ನೆಲ್ಲ ಬೆಳೆಯೋದಾಗಿರ್ಬೋದು, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇದನ್ನ ಇವರು ತಡೆಗಟ್ಟೋದಕ್ಕೆ ಇವರು ಒಂದು ರಕ್ಷಕರಾಗಿ ಸಮಾಜದ ಒಳಿತಿಗಾಗಿ ಇವರು ಕೆಲಸ ಮಾಡ್ತಾರೆ. ಎರಡು ಅಲ್ಲಿನೂ ಕಾಕಿನೇ ಧರಿಸ್ತಾರೆ, ಇಲ್ಲಿನೂ ಕಾಕಿನೇ ಧರಿಸ್ತಾರೆ. ಇಬ್ಬರೂ ಸೇರಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಇದೆಲ್ಲ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ಸ್ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ಅಂದ್ರೆ ಹೋದ ತಿಂಗಳು ಜೂನ್ 17ನೇ ತಾರೀಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತಾರೆ. ಏನಂದ್ರೆ ಉಳಿಕೆ ವೃಂದ ಏನಿದೆ ಆಲ್ರೆಡಿ ಈಗ ESI ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಏನು ಪೇದೆಗಳು ಇದ್ದಾರಲ್ಲ, ಇವರು ಎಷ್ಟು ತುಂಬ್ಕೋಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಇದೆಲ್ಲ ಏನೆಲ್ಲ ಮಾರ್ಪಾಡಾಗಿದೆ, ದಯವಿಟ್ಟು ಸ್ಪರ್ಧಾರ್ಥಿಗಳ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇನ್ನು ಮತ್ತೆ ಯಾರೆಲ್ಲ PC ಕನ್ಸ್ಕೊಂಡಿರ್ತೀರಾ, PSI ಕನ್ಸ್ಕೊಂಡಿರ್ತೀರಾ, ಅಲ್ಲಿ ನಿಮ್ಮ ಆಸೆಯನ್ನ ಈಡೇರಿಸ್ಕೊಳಕ್ ಆಗದೆ ಇರೋರು ಇಲ್ಲಿ ನೀವು ಈಡೇರಿಸ್ಕೋಬಹುದು. ಬಿಕಾಸ್ ಯಾಕಂದ್ರೆ ಅಲ್ಲಿ ಹೈಟ್ ಮ್ಯಾಟರ್ ಆಗಿರುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ 163 ಮೆನ್ಗೆ ಇರುತ್ತೆ, ವುಮೆನ್ಸ್ಗೆ 157 ಇರುತ್ತೆ. ಅವ್ರಿಗೆ ಹೈಟ್ ಸೆಂಟಿಮೀಟರ್ ಇರುತ್ತೆ. ಇಲ್ಲಿ ಫಿಸಿಕಲ್ ಇರುತ್ತೆ. ಮತ್ತೆ ಇಲ್ಲಿನೂ ಏನಪ್ಪಾ ಅಂದ್ರೆ ಇಲ್ಲಿ ಏನೋ MCQ ಕ್ವಶನ್ಸ್ ಇರುತ್ತೆ. ಇಲ್ಲಿ ಮಹತ್ವವಾದ ಬೆಳವಣಿಗೆ ಒಂದಾಗಿದೆ, ಹೇಳ್ತೀನಿ ಅದನ್ನು ನೋಡಿ ಸ್ಪರ್ಧಾರ್ಥಿಗಳೇ. ನಿಮಗೆ ಅಬಕಾರಿ ಪೇದೆ ಅಂದ್ರೆ ಇವರು ಪೊಲೀಸ್ ಕಾನ್ಸ್ಟೇಬಲ್, ಇವ್ರದ್ದು ಎಜುಕೇಶನ್ ಏನಿದೆ PUC ಇರಬೇಕು ಅಥವಾ ಅದರ ತಸ್ತಮಾನ ಪರೀಕ್ಷೆ ಏನಂದ್ರೆ ಈಗ ಡಿಪ್ಲೊಮಾ ಆಗಿರ್ಬೋದು, NOC ಆಗಿರ್ಬೋದು, JOC ಆಗಿರಬಹುದು, ಇವನ್ನೆಲ್ಲ ಯಾರು ಕ್ಲಿಯರ್ ಮಾಡ್ಕೊಂಡ್ರೆ ಅವರು ಎಲಿಜಿಬಲ್ ಇರ್ತಾರೆ. ತದನಂತರ ಏನಪ್ಪ ಅಂದ್ರೆ ESI ಸಬ್ ಇನ್ಸ್ಪೆಕ್ಟರ್ಗೆ ಎನಿ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಏನ್ ಮಾಡ್ಕೊಂಡ್ರೆ BA ಆಗಿರ್ಲಿ, BCom ಆಗಿರ್ಲಿ, BSc ಆಗಿರ್ಲಿ, ಎನಿ ಡಿಗ್ರಿ ಮಾಡ್ಕೊಂಡಿದ್ರು ಅವರು ಎಲಿಜಿಬಲ್ ಆಗಿರ್ತಾರೆ. ಇಲ್ಲಿ ಸ್ವಲ್ಪ ಮಾರ್ಪಾಡಾಗಿದೆ ಸ್ಪರ್ಧಾರ್ಥಿಗಳೇ, ನೋಡೋಣ. ನೋಡಿ, ಈಗ ಅಬಕಾರಿ ಪೇದೆ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇಲ್ಲಿ ಏನಪ್ಪಾ ಅಂದ್ರೆ MCQ ಕ್ವಶನ್ಸ್ ಅಲ್ಲ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಅಂದ್ರೆ MCQ ಕ್ವಶನ್ಸ್ ಇರುತ್ತೆ. MCQ ಕ್ವಶನ್ ಏನಪ್ಪಾ ಅಂದ್ರೆ ಯಾವೆಲ್ಲ ಸಬ್ಜೆಕ್ಟ್ ಅನ್ನ ಒಳಗೊಂಡಿರುತ್ತೆ, ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಜಿಯೋಗ್ರಫಿ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಮತ್ತೆ ಹಿಸ್ಟ್ರಿಯಲ್ಲಿ ಫೋಕಸ್ ಅವ್ರು ಯಾವುದಕ್ಕೆ ಜಾಸ್ತಿ ಮಾಡ್ತಾರೆ ಅಂದ್ರೆ ಫ್ರೀಡಮ್ ಫೈಟರ್ಸ್ ಏನಿದೆಯಲ್ಲ, ನ್ಯಾಷನಲ್ ಫ್ರೀಡಮ್ ಫೈಟರ್ಸ್ ಇದೆಯಲ್ಲ, ಅದಕ್ಕೆ ತುಂಬಾ ಹೊತ್ತು ಫ್ರೀಡಮ್ ಮೂವ್ಮೆಂಟ್ಗೆ ಹೆವಿ ಒತ್ತನ್ನು ಕೊಡ್ತಾರೆ. ಮತ್ತೆ ಏನಪ್ಪಾ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ, ಆಮೇಲೆ ಏನಪ್ಪಾ ಎಥಿಕ್ಸ್, ವಿಷಯಗಳನ್ನೆಲ್ಲ ಒಳಗೊಂಡಿರುತ್ತೆ. ಇಲ್ಲಿ ಒಂದೇ ಒಂದು ಪೇಪರ್ ಇರುತ್ತೆ. ಅಂದ್ರೆ ಬಿಫೋರ್ ನಡೆದಂತಹ ಎಕ್ಸಾಮ್ಗಳಲ್ಲಿ ಕನ್ನಡವನ್ನ ಇನ್ಕ್ಲೂಡ್ ಮಾಡ್ತಿದ್ರು. ಕನ್ನಡವನ್ನ ಇನ್ಕ್ಲೂಡ್ ಮಾಡಿ ಕನ್ನಡದ ಇಂತಿಷ್ಟು ಸ್ಕೋರ್ ಮಾಡಬೇಕು ಅಂತೇಳಿ ಅದನ್ನ ಮೆರಿಟ್ ಕನ್ಸಿಡರ್ ಮಾಡ್ತಾ ಇದ್ರು. ಆಗ ಎರಡು ಪೇಪರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ರು, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಈಗ ಏನಪ್ಪಾ ಅಂದ್ರೆ ಇಲ್ಲಿ ESI ಏನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರಲ್ಲ, ಅವರಿಗೆ ಒಂದೇ ಒಂದು ಪೇಪರ್ ಇರುತ್ತೆ, 2 ಅವರ್ ಇಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. ಮೊದಲೆಲ್ಲ ನಮಗೆ 100 ಮಾರ್ಕ್ಸ್ಗೆ 90 ನಿಮಿಷ ಇರ್ತಿತ್ತು, ಈಗ 2 ಅವರ್ ಇಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಮೊದಲು ಈ ಎಕ್ಸಾಮ್ ಅನ್ನ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ESI ಸಬ್ ಇನ್ಸ್ಪೆಕ್ಟರ್ ಮತ್ತೆ ಗಾರ್ಡ್ಗಳನ್ನ ಯಾರು ಮಾಡ್ತಿದ್ರು ಅಂತ ಹೇಳಿದ್ರೆ ಅವರನ್ನ KPSC ಕಂಡಕ್ಟ್ ಮಾಡ್ತಾ ಇದ್ರು. ಈಗ KPSC ಕೊಂಚ ಬದಲಾವಣೆ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಈಗ KEಗೆ ಕೊಟ್ಟಿದ್ದಾರೆ. ಮತ್ತೆ ಸ್ಪರ್ಧಾರ್ಥಿಗಳೇ, ನೀವು ಯಾವಾಗಲೂ ಕ್ವಶನ್ ಮಾಡ್ತಾ ಇರ್ತೀರ, ಸರ್ ಎಕ್ಸಾಮ್ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ, KPSCನೇ ಬೇರೆ ಇರುತ್ತೆ, KSPನೇ ಬೇರೆ ಇರುತ್ತೆ, KEನೇ ಬೇರೆ ಇರುತ್ತೆ. ನೋಡಿ ಸ್ಪರ್ಧಾರ್ಥಿಗಳ, ಸಿನ್ಸಿಯರ್ ಆಸ್ಪಿರೆಂಟು ಅವ್ನು ಯಾವುದೇ ರೀತಿ ಕ್ವಶನ್ ಕೇಳಲಿ, ಅವನು ಯಾವುದೇ ಪ್ಯಾಟರ್ನ್ ಕೇಳಲಿ, ಸಿಂಗಲ್ ವರ್ಡ್ ಕೇಳಲಿ, ಅನಾಲಿಟಿಕಲ್ ಕೇಳಲಿ, ಯಾವುದೇ ರೀತಿ ಕೇಳಲಿ, ಅದನ್ನ ತಲೆ ಕೆಲ್ಲಿ ಹಾಕೊಳಕ್ ಹೋಗ್ಬೇಡಿ. ನೀವು ಎಫೆಕ್ಟಿವ್ ಪುಸ್ತಕಗಳ
ಪುಸ್ತಕಗಳನ್ನು ಓದಬೇಕು, ಆಥರ್ ಪುಸ್ತಕಗಳನ್ನು ಓದಬೇಕು, ಮತ್ತೆ ಹೆವಿ ಕ್ವಾಲಿಟಿ ಇರೋ ಪುಸ್ತಕಗಳನ್ನು ಓದಬೇಕು. ಮಾರ್ಕೆಟ್ಗೆ ಸಾಕಷ್ಟು ಆಥರ್ಸ್ ಬರ್ತಾ ಇದ್ದಾರೆ, ಓಕೆನಾ. ಈ ಆಥರ್ಸ್ ಬುಕ್ ಬರೆಯೋದು ಹೇಳ್ಬಿಡ್ತೀನಿ ಸ್ಪರ್ಧಾರ್ಥಿಗಳೇ. ಏನಂತೆ ನಿಮ್ಗೆ ಹೇಳ್ತಿರ್ ಗೊತ್ತಾ, ಏನು 15 ದಿನಕ್ಕೆ 2 ತಿಂಗಳಿಗೆ ಒಂದು ಪುಸ್ತಕ ಬರ್ತಾ ಇರುತ್ತೆ. ಯಾವ ರೀತಿ ಬರ್ತದೆ ಅಂದ್ರೆ, ಈಗ ಧಾರವಾಡದಿಂದ ಎಲ್ಲೋ ಹುಡುಗರು ಇಲ್ಲಿ ಬೆಂಗಳೂರು ವಿಜಯನಗರದಂತ ಏನು ವಿದ್ಯಾರ್ಥಿಗಳು ಸ್ಟಡಿ ಮಾಡಕ್ ಬಂದಿರ್ತಾರೆ. ಅವರು ಏನು ಸ್ಟಡಿಗೆ ಅನುಕೂಲ ಆಗಿರ್ಲಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಕಂಟೆಂಟ್ ಅನ್ನ ಡೆವಲಪ್ ಮಾಡಿ ಪ್ರತಿಯೊಂದು ಅವರೇ ಮಾಡ್ತಾರೆ. A to Z, ಏನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಾಗಿರ್ಬೋದು, ಟೈಪಿಂಗ್ ಆಗಿರ್ಬೋದು, ಕರೆಕ್ಷನ್ ಆಗಿರ್ಬೋದು, ಎಲ್ಲ ಅವರೇ ಮಾಡ್ತಾರೆ. ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ಬ ದುಡ್ಡು ಇಂತಿಷ್ಟು ಕೊಡ್ತಾರೆ, ಅವ್ರಿಗೆ ಹೋಗಿ ತಗೊಂಡೋಗಿ ಕೊಡ್ತಾರೆ, ಅದನ್ನ ಬುಕ್ ಮಾಡಿ ಬಿಡ್ತಾರೆ ಸ್ಪರ್ಧತೆಗೆ. ಇದು ಟ್ರೆಂಡಿಂಗ್, ಈಗ ಪ್ರೆಸೆಂಟ್ ನಡೀತಾ ಇರೋ ಸಿನಾರಿಯೋ, ಓಕೆನಾ. ನೀವು ಕೇಳ್ಬೋದು ಸರ್ ನೀವ್ ಹೆಂಗ್ ಮಾಡ್ತೀರಾ ಅಂತ. ಸ್ಪರ್ಧಾರ್ಥಿಗಳು, ನಾನು 5 ಪುಸ್ತಕಗಳು ಬರ್ದಿದ್ದೀನಿ. 5 ಪುಸ್ತಕಗಳನ್ನ ಇಟ್ಸ್ ಟೇಕ್ 5 years ಬೈ ಹ್ಯಾಂಡ್ ರಿಟನ್ ಬರ್ದಿರೋ ನೋಟ್ಸ್ ನಂದು. ಅದನ್ನೇ ನಾನೇ ಕೂಲಂಕುಷವಾಗಿ ಎಲ್ಲ ಪ್ರತಿಯೊಂದು A to Z ನಾನೇ ಮಾಡ್ದು. ಅದಕ್ಕೆ ನೀವು ಹೇಳ್ತಾ ಇದ್ದೀನಲ್ಲ, ಕರ್ನಾಟಕದ ನಂಬರ್ 1 ಪುಸ್ತಕಗಳಂತ ಹೆಸರು ಪಡ್ಕೋಬೇಕಾಗಿದ್ರೆ ಅದೇ ಕಾರಣಕ್ಕಾಗಿ ಸ್ಪರ್ಧಾರ್ಥಿಗಳೇ. ಅದೇನೇ ಇರಲಿ, ನಾನು ಬುಕ್ಸ್ ಲಿಸ್ಟ್ ಕೊಡ್ತೀನಿ, ಆ ಪುಸ್ತಕಗಳನ್ನ ನಿಮ್ಮ ಹತ್ರ ಪ್ರತಿಯೊಬ್ಬ ಕರ್ನಾಟಕದ ಸ್ಪರ್ಧಾರ್ಥಿ ಹತ್ರ ಅದ ಪುಸ್ತಕಗಳನ್ನ ಇಟ್ಕೊಂಡು ಅದೇ ಪುಸ್ತಕಗಳನ್ನ ಓದಿ ನೀವು ಯಶಸ್ಸನ್ನ ಏನು ಕಾಣ್ತೀರಾ ಅಂತ ನಾನು ಭರವಸೆ ಕೊಡಬಲ್ಲೆ. ನೋಡಿ ಸ್ಪರ್ಧಾರ್ಥಿಗಳೇ, ಈಗ ಇದರಲ್ಲಿ ಸಾಮಾನ್ಯ ಪತ್ರಿಕೆ ಒಂದಿರುತ್ತೆ. ಇಲ್ಲೆಲ್ಲ ಹೇಳಿದ್ನಲ್ಲ, ಯಾವುದು ಸಾಮಾನ್ಯ ಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ಮತ್ತೆ ರಾಷ್ಟ್ರೀಯ ಏನು ಚಳುವಳಿ ಅಂದ್ರೆ ಮೂವ್ಮೆಂಟ್, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ನೈತಿಕತೆ ಆಗಿರ್ಬೋದು, ಈ ವಿಷಯಗಳನ್ನೆಲ್ಲ ಒಳಗೊಂಡಿರುತ್ತೆ. ಮತ್ತೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇನ್ಕ್ಲೂಡ್ ಆಗಿರುತ್ತೆ, ಕರೆಂಟ್ ಅಫೇರ್ಸ್ ಆಗಿ ಇನ್ಕ್ಲೂಡ್ ಆಗಿರುತ್ತೆ, ಎಲ್ಲ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಆ ಕಾರಣದಿಂದ ಇದಕ್ಕೆ ನೆಗೆಟಿವ್ ಇರುತ್ತೆ ಪಾಯಿಂಟ್. 1 ಮಾರ್ಕ್ಸ್ಗೆ 0.25 ಅಂದ್ರೆ ನೆಗೆಟಿವ್ ಇರುತ್ತೆ. 4 ಕ್ವಶನ್ಗೆ 1 ಮಾರ್ಕ್ಸ್ ಅನ್ನ ಕಡಿತಗೊಳಿಸ್ತಾರೆ ಸ್ಪರ್ಧಾರ್ಥಿಗಳು. ಇದು ನಿಮಗೆಲ್ಲರಿಗೂ ಗೊತ್ತೇ ಇರಲಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, KA ಹೊಸದಾಗಿ ಇದು ಮಾಡಿದೆ. ಏನಪ್ಪಾ ಅಂದ್ರೆ, ನಮ್ಗೆ OMR ಅಲ್ಲಿ ABCD ಅಂತ ಇತ್ತು, ಮೊದಲು 4 ಆಪ್ಷನ್ ಇತ್ತು, ಈಗ E ಅಂತ ಸೇರ್ಪಡೆ ಮಾಡಿದ್ದಾರೆ. ಇನ್ ಕೇಸ್ ನಮ್ಗೆ ಆ ಕ್ವಶನ್ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಅನ್ನ ಗುರ್ತಾಗ್ಬೇಕು. ಯಾಕಪ್ಪ ಆ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ ಅಂದ್ರೆ, ಇತ್ತೀಚೆಗೆ ಈಗ ಯಾವುದೋ ಒಂದು ಸ್ಟೂಡೆಂಟ್ಸ್ OMR ಅಲ್ಲಿ ಬಿಟ್ಟು ಬಂದಿರ್ತಾನೆ, ಅದನ್ನ ಫಿಲ್ ಮಾಡ್ಕೊಳ್ತಾ ಇದ್ರು, ಇವರೇ ಶೇಡ್ ಮಾಡ್ಕೊಳ್ತಾ ಇದ್ರು, ಅವ್ರ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಿತ್ತು. ಈಗ ಪ್ರತಿಯೊಂದು ಕ್ವಶನ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಈ ಒಂದು ಹಾಫ್ ಅನ್ ಅವರ್ ಜಾಸ್ತಿ ಕೊಟ್ಟಿದ್ದಾರೆ, ನನ್ನ ಅನಿಸಿಕೆ ಅನಿಸುತ್ತೆ ಸ್ಪರ್ಧಾರ್ಥಿಗಳ. ಇದಕ್ಕೆ ಏನಪ್ಪಾ ಅಂದ್ರೆ, ಇದಕ್ಕೆ ನೀವು ಅಬಕಾರಿ ಪೇದೆಗೆ ನೀವು PUC ಕಂಪಲ್ಸರಿ ಆಗಿರ್ಬೇಕು, ಅಥವಾ ತಸ್ತಮಾನ ಎಕ್ಸಾಮ್ ಅಂದ್ರೆ JOC ಆಗಿರ್ಲಿ, ITI ಆಗಿರ್ಲಿ, ಅಥವಾ ಡಿಪ್ಲೊಮಾ ಆಗಿರ್ಲಿ ಮುಗಿಸ್ಕೊಂಡಿರ್ಬೇಕು ಕಂಪಲ್ಸರಿ. ನೆಕ್ಸ್ಟ್ ಸ್ಪರ್ಧಾರ್ಥಿಗಳ ಇನ್ನು ಏನಪ್ಪಾ ಅಂದ್ರೆ, ಮೊದಲು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ 1:5 ಮೆರಿಟ್ ಮೇಲೆ ತಗೊಂಡು ಆಮೇಲೆ ಫಿಸಿಕಲ್ ನ ಕಂಡಕ್ಟ್ ಮಾಡ್ತಾರೆ. ಸೇಮ್ ಅದೇ ರೀತಿ ESI ಸಬ್ ಇನ್ಸ್ಪೆಕ್ಟರ್ ಇದೆಯಲ್ಲ, ಡಿಗ್ರಿ ಬೇಸ್ಡ್ ಕ್ವಶನ್ಸ್, ಎನಿ ಡಿಗ್ರಿ ಆಗಿರ್ಲಿ, ಅವರು ನೋಡಿ ಇಲ್ಲಿ ಅಬಕಾರಿ ನಿರೀಕ್ಷಕರು ಅಂತ ಇದ್ದಾರೆ. ಇದರಲ್ಲಿ ಮೊದಲು ಈ ಹಿಂದೆ ನಡೀತಾ ಇತ್ತಲ್ವಾ, ಆ ಹಿಂದೆ ನಡೀತಾ ಇರ್ಬೇಕಾದ್ರೆ ಸೇಮ್ PSI ಪ್ಯಾಟರ್ನ್ ಏನಿತ್ತು ಅದೇ ಇರ್ತಿತ್ತು. ಫಾರ್ ಎಕ್ಸಾಂಪಲ್ essay ಇರ್ತಿತ್ತು, ಟ್ರಾನ್ಸ್ಲೇಷನ್ ಇರ್ತಿತ್ತು, ಈ ರೀತಿ ಇರ್ತಿತ್ತು. ಅದನ್ನ ಏನ್ ಮಾಡಿದಾರೆ ಅಂದ್ರೆ, ಈ ಸರಿಯಿಂದ ಈ ಪ್ರಸ್ತುತ ನೋಟಿಫಿಕೇಶನ್ ಅಲ್ಲಿ ಅವರೇ ಹೊರಡಿಸಿರುವಂತಹ ಇದರಲ್ಲಿ ಸುತ್ತೋಲೆಯಲ್ಲಿ ಏನಾಗಿದೆ ಅಂದ್ರೆ, ಮೊದಲ ಪೇಪರ್ ಅನ್ನ ತೆಗೆದಿದ್ದಾರೆ. ನಿಮ್ಗೂ ಇಲ್ಲಿ ಸಾಮಾನ್ಯ ಜ್ಞಾನ ಹೊಂದಿರುತ್ತೆ. ಇದ್ರ ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ಪರ್ಧಾರ್ಥಿಗಳೇ ಡಿಗ್ರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಪೇದೆಗೆ ಸ್ವಲ್ಪ PUC ಲೆವೆಲ್ ಇರುತ್ತೆ ಕ್ವಶನ್ಸ್, ಮತ್ತೆ ಇದಕ್ಕೆ ಬಂದು ಡಿಗ್ರಿ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಸ್ಪರ್ಧಾರ್ಥಿಗಳ. ನೀವು ಚಾಚು ತಪ್ಪದೆ ನೀವು ಜಾಸ್ತಿ ಫೋಕಸ್ ಮಾಡಿ. ನಾನು ಮುಂದೆ ಹೇಳ್ತಾ ಇರ್ತೀನಿ. ಮತ್ತೆ ಇದಕ್ಕೂ 2 ಅವರ್ ಕೊಟ್ಟಿದ್ದಾರೆ. 100 ಅಂಕಗಳು 2 ಅವರ್ ಇರುತ್ತೆ, ಅಂದ್ರೆ 120 ಮಿನಿಟ್ಸ್ ಇರುತ್ತೆ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ 100 ಮಾರ್ಕ್ಸ್ಗೆ 90 ಮಿನಿಟ್ಸ್ ಕೊಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. PSI ಆಗಿರ್ಬೋದು, ಯಾವುದೇ ಎಕ್ಸಾಮ್ಗೆ ಆಗಿರ್ಲಿ, ನಮಗೆ ಕೊಡ್ತಾ ಇದ್ದಿದ್ದು ಟೈಮು ಇಷ್ಟೇ, 90 ಮಿನಿಟ್ಸ್. ಇಲ್ಲಿ ಯಾರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಇವರನ್ನು 1:5 ಅಂತ ಮೆರಿಟ್ ಬೇಸ್ಡ್ ಮೇಲೆ ತಗೊಂಡು ಹೋಗ್ತಾರೆ. ಇದು ಏನ್ ಮಾಡ್ತಾರೆ ಅಂದ್ರೆ, ಯಾವ ರಿಕ್ರೂಟ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಓವರ್ ಆಲ್ ಕರ್ನಾಟಕಕ್ಕೆ ಮೆರಿಟ್ ಲಿಸ್ಟ್ ಬಿಡ್ತಾರೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ಇದಕ್ಕೆ ವಯೋಮಿತಿ ಏನು, ಇವರ ಶಿಕ್ಷಣ ಅರ್ಹತೆ ಏನು. ಇಲ್ಲಿ PC ಗಾದ್ರೆ ಅಂದ್ರೆ ಅಬಕಾರಿ ಪೇದೆಗಳಿಗಾದ್ರೆ ಏನಪ್ಪಾ ಆಗಿರ್ಬೇಕಂದ್ರೆ PUC ಆಗಿರ್ಬೇಕು ಕಂಪಲ್ಸರಿ, ಮತ್ತೆ ITI, JOC ಅಥವಾ ಡಿಪ್ಲೊಮಾ ಯಾವುದೇ ಆಗಿದ್ರು ಅವ್ರು ಅಪ್ಲಿಕೇಬಲ್ ಆಗ್ತಾರೆ. 10+2 ಮತ್ತೆ ತಸ್ತಮಾನ ಪರೀಕ್ಷೆಯನ್ನ ಮುಗಿಸಿರ್ಬೇಕು ಅಂತ ಹೇಳ್ತಾ ನಿಮ್ಗೆ ಗೊತ್ತಿರಲಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರು ಫಿಸಿಕಲ್ ಯಾವ ರೀತಿ ಇರಬೇಕು, ಪ್ರತಿಯೊಬ್ಬರು ಲೇಡೀಸ್ ಯಾವ ರೀತಿ ಇರಬೇಕು, ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕು, ಆಮೇಲೆ ಪುರುಷರು ಯಾವ ರೀತಿ ಇರಬೇಕು, ಮತ್ತೆ ಬುಡಕಟ್ಟು ಜನಾಂಗ ಅವ್ರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಇವರ ಎತ್ತರ ಏನಿರ್ಬೇಕಂದ್ರೆ, ಈಗ ಯಾರೆಲ್ಲ PC ಇಂದ ವಂಚಿತರಾಗಿರ್ತೀರಾ, ಈಗ PSIಗೆ ನಾನು ಎಲಿಜಿಬಲ್ ಇಲ್ಲ, ಅಲ್ಲಿ 168 ಇರಬೇಕು, ಮತ್ತೆ 170 ಇರಬೇಕು ಸಿವಿಲ್ PCಗೆ. ಈ ರೀತಿ ಎಲ್ಲ ಅಲ್ಲಿ ಒಂದು
ಫಿಸಿಕಲ್ ಅಲ್ಲಿ ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರುತ್ತೆ. ಇಲ್ಲಿ ತನ್ನದೇ ಆದ ವೈಶಿಷ್ಟ್ಯನ ಅಲ್ಲಿ ಯಾರು ಪಿ ಸಿ ಮತ್ತೆ PSIಗೆ ನೀವು ಎಲಿಜಿಬಲ್ ಇರ್ತೀರಾ, ನಿಮಗೆ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಹೈಟು ಇಲ್ಲಿ ನಾಟ್ ಎ ಮ್ಯಾಟರ್. ಇಲ್ಲಿ 163 ಬಂದು ಬಾಯ್ಸ್ ಇರ್ತಾರೆ, ಲೇಡೀಸ್ ಬಂದು 157 ಅಂದ್ರೆ ಹೈಟ್ ಇರ್ತಾರೆ, ಅಂದ್ರೆ ಸೆಂಟಿಮೀಟರ್ ಇರ್ಬೇಕು ಇವರು. ಜೊತೆಗೆ ಬಾಯ್ಸ್ಗೆ ಒಂದು ಅವರ ಚೆಸ್ಟ್ ಏನಪ್ಪಾ ಇರ್ಬೇಕಂದ್ರೆ 81 ಸೆಂಟಿಮೀಟರ್ ಅವರ ಸುತ್ತಳತೆ ಇರಬೇಕು. ಎಕ್ಸ್ಪೆಂಡ್ ಮಾಡಿದ್ರೆ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ನೆಕ್ಸ್ಟ್ ಮಹಿಳೆಯರದು ಕನಿಷ್ಠ ತೂಕ ಕಂಪಲ್ಸರಿ ಇಷ್ಟು ಇರಲೇಬೇಕು, 49.9 kg ಇರಲೇಬೇಕು. ಅಂದ್ರೆ ನಿಮ್ಗೆ 50 kg ಫಿಕ್ಸ್ ಇಷ್ಟು ಇರಲೇಬೇಕು. ಅವರು ವೆಯ್ಟ್ ಚೆಕ್ ಮಾಡ್ತಾರೆ, ಬಾಯ್ಸ್ದು ವೆಯ್ಟ್ ಚೆಕ್ ಮಾಡೋದಿಲ್ಲ. ಅದೇ ರೀತಿ ಅರಣ್ಯ ಬುಡಕಟ್ಟು ಜನಾಂಗದವ್ರದ್ದು ಏನಂದ್ರೆ ಅವ್ರದ್ದು ಹೈಟ್ ಏನಿರ್ಬೇಕಂದ್ರೆ 155 ಸೆಂಟಿಮೀಟರ್ ಇರಬೇಕು. ಮತ್ತೆ ಅವರು ಏನಪ್ಪಾ ಅಂದ್ರೆ ಬಾಯ್ಸ್ ಯಾವ ರೀತಿ ಇರ್ಬೇಕಂದ್ರೆ ಇದು ಅವ್ರ ಚೆಸ್ಟ್ ಯಾವ ರೀತಿ ಇರ್ಬೇಕಂದ್ರೆ 75 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದ್ರೆ 5 ಸೆಂಟಿಮೀಟರ್ ಅಂದ್ರೆ ಟೋಟಲ್ 80 ಸೆಂಟಿಮೀಟರ್ ಬರಬೇಕು ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ದೈಹಿಕ ಸಾಮರ್ಥ್ಯ ಅಂದ್ರೆ ಇಲ್ಲಿ ಲಿಖಿತ ಪರೀಕ್ಷೆ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ 1:5 ಯಾರೆಲ್ಲ ಎಲಿಜಿಬಲ್ ಆಗಿ ಇರ್ತಾರೆ ಅವರು ಈ ಮುಂದಿನ ಕ್ರಮಗಳಂದ್ರೆ ಫಿಸಿಕಲ್ ಫಿಟ್ನೆಸ್ಗೆ ತಯಾರಿ ನಡೆಸಬೇಕು. 100 ಮೀಟರ್ ಓಟರನ್ನ 15 ಸೆಕೆಂಡ್ ಅಲ್ಲಿ ಓಡಿ ಮುಗಿಸಬೇಕು. ಎತ್ತರ ಜಿಗಿತ ಹೈ ಜಂಪ್ 1.2 ಮೀಟರ್ 3 ಅವಕಾಶಗಳಿರುತ್ತೆ. 3 ಅವಕಾಶಗಳು ಕಳ್ಕೊಂಡ್ರೆ ಅದನ್ನ ಮತ್ತೆ ನೀವು ಹೈ ಜಂಪ್ ಅಂದ್ರೆ ಲಾಂಗ್ ಜಂಪ್ ಹೋಗ್ಬೇಕಾಗುತ್ತೆ. ಹೈ ಜಂಪ್, ಲಾಂಗ್ ಜಂಪ್ ಇಲ್ಲಿ 3 ಅವಕಾಶ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಲಿಯರ್ ಮಾಡಬೇಕು ಸ್ಪರ್ಧಾರ್ಥಿಗಳೇ. ಹಾಗೆ ಗುಂಡು ಎಸೆತ ಬಾಯ್ಸ್ಗೆ ಒಂದು 7.26 ಕಿಲೋಮೀಟರ್ ಇರ್ತದೆ, ಕೆಜಿ ಇರುತ್ತೆ. ಅವರು ಥ್ರೋ ಮಾಡಬೇಕು, ಎಸಿಬೇಕು, ಅಷ್ಟು ಮೀಟರ್ ಎಸಿಬೇಕು. ತದನಂತರ 800 ಮೀಟರ್ ಓಟ 2 ನಿಮಿಷ 50 ಸೆಕೆಂಡ್ ಅಲ್ಲಿ ಓಡಬೇಕು. ಈ ಯಾವ್ದಾದ್ರು ಅವರು 3 ಬೆಸ್ಟ್ 3 ತಗೊಳ್ತಾರೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ಇದು ಮಹಿಳೆಯರಿಗೆ. ವುಮೆನ್ಸ್ 100 ಮೀಟರ್ ಓಟನ 15.5 ಸೆಕೆಂಡ್ ಅಲ್ಲಿ, ಬಾಯ್ಸ್ಗೆ ಒಂದು 13 ಸೆಕೆಂಡ್ ಇರುತ್ತೆ, ಇಲ್ಲಿ ಬಂದು 18.5 ಸೆಕೆಂಡ್ ಅಲ್ಲಿ ಏನು ಓಡಬೇಕು. ಎತ್ತರ ಜಿಗಿತ ಹೈ ಜಂಪ್ ಅಂದ್ರೆ 0.90 ಮೀಟರ್ 3 ಅವಕಾಶಗಳಿರುತ್ತೆ. ಹಾಗೆ ಉದ್ದ ಜಿಗಿತ ಬಂದು 2.5 ಮೀಟರ್ 3 ಅವಕಾಶಗಳಿರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ಕ್ಲಿಯರ್ ಮಾಡಬೇಕು. ಹಾಗೆ ಗುಂಡು ಎಸೆತ ಬಂದು ಶಾರ್ಟ್ ಪುಟ್ಟು 4 kgಯನ್ನ ಅವ್ರು ಎಷ್ಟು ದೂರ ಎಸಿಬೇಕಂದ್ರೆ 3.75 ಮೀಟರ್ ಎಸಿಬೇಕು. ಹಾಗೆ 200 ಮೀಟರ್ನ 40 ಸೆಕೆಂಡ್ ಅಲ್ಲಿ ಓಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳು. ಇದು ಬಂದು ಅವರ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಜೊತೆಗೆ ಸ್ಪರ್ಧಾರ್ಥಿಗಳೇ, ನಾನು ಇದೆಲ್ಲ ಮುಗಿದಾದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಕರ್ನಾಟಕದ ಕನ್ನಡ ಮೀಡಿಯಂ ಸ್ಪರ್ಧಾರ್ಥಿಗಳ ಹತ್ರ ಈ ಪುಸ್ತಕಗಳು ಇರಲೇಬೇಕು. ಯಾಕಂದ್ರೆ ಇವನ್ನ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹದ್ದು. ನಾನು ಇಲ್ಲಿ ನನಗೆ ಅಲ್ಲಿರೋ ಈಗ PS ಗಂಗಾಧರ್ ಸರ್ ನನ್ನ ನೋಡ್ಲೇ ಇಲ್ಲ, VRS ಸರ್ ಗೊತ್ತಿದ್ದಾರೆ, ವಿನೋದ್ ಚೌಹಾಣ್ ಸರ್ ಗೊತ್ತಿದ್ದಾರೆ, ಓಕೆನಾ. ಆಮೇಲೆ ಇನ್ನ BN ಸುರೇಶ್ ಗೊತ್ತಿಲ್ಲ. ಇನ್ನ ನಾನೇ ಬರೆದಿರೋ ಪುಸ್ತಕಗಳಿದಾವೆ. ಸ್ಪರ್ಧಾರ್ಥಿಗಳೇ, ಒಂದು ಎಫೆಕ್ಟಿವ್ ಪುಸ್ತಕವನ್ನ ನೀವು 10 ಪುಸ್ತಕಗಳನ್ನ ಓದೋದಕ್ಕಿಂತ ಒಂದು ಪುಸ್ತಕವನ್ನ ಓದಬೇಕು. ಮಾರ್ಕೆಟ್ಗೆ ಬಂಡಲ್ ಗಟ್ಟಲೆ ಪುಸ್ತಕ ಬರುತ್ತೆ, ಅದನ್ನ ತಗೊಂಡು ನಾನು ಸ್ಟಡಿ ಮಾಡ್ತೀನಿ. ಪುಸ್ತಕಗಳನ್ನ ಗುಡ್ಡೆ ಹಾಕೊಳಕ್ ಹೋಗ್ಬೇಡಿ. ಎಫೆಕ್ಟಿವ್ ಪುಸ್ತಕವನ್ನ ಅದನ್ನೇ ತಗೊಂಡು ಒಂದು ಪುಸ್ತಕವನ್ನ 10 ಬಾರಿ ಓದಿ. ಅದೇ ನಿಮ್ಗೆ ಸ್ಕೋರಿಂಗ್ ಮ್ಯಾಟರ್ ಆಗುತ್ತೆ. ಆ ಕಾರಣದಿಂದ ನೋಡಿ, ನಿಮ್ಗೆ ಇಲ್ಲಿ ಒಂದು ಸಂವಿಧಾನದಲ್ಲಿ 10 ರಿಂದ 15 ಕ್ವಶನ್ಸ್ ಇರೋ ಸಾಧ್ಯತೆ ಇರುತ್ತೆ. ಸೈನ್ಸ್ ಅಲ್ಲಿ 15 ಕ್ವಶನ್ಸ್ ಇರೋ ಸಾಧ್ಯತೆ ಇರುತ್ತೆ. ಎನ್ವಿರಾನ್ಮೆಂಟ್ ಅಂಡ್ ಎಕೋಲಜಿ ಮತ್ತೆ ಸೈನ್ಸ್ ಅಲ್ಲಿ ಅರೌಂಡ್ 20 ಕ್ವಶನ್ಸ್ ಇದ್ದೇ ಇರುತ್ತೆ. ಈಗ VRS ಬರ್ದಿರೋದು ಮತ್ತೆ ಸಂವಿಧಾನ ನೀವು ಇರ್ಲೇಬೇಕಾಗಿರೋ PS ಗಂಗಾಧರ್, ವಿಜ್ಞಾನ ಬಂದು VRS ಇರ್ಲಿ, ಪರಿಸರ ಅಧ್ಯಯನ ಬಂದು ವಿನೋದ್ ಚೌಹಾಣ್. ನೋಡಿ, VRS ಮತ್ತೆ ವಿನೋದ್ ಚೌಹಾಣ್ ಬರ್ದಿರುವ ಪುಸ್ತಕದಿಂದ ನಿಮ್ಗೆ ಆಲ್ಮೋಸ್ಟ್ ಅಲ್ಲೂ ಎನ್ವಿರಾನ್ಮೆಂಟ್ ಅಂಡ್ ಎಕೋಲಜಿ ಕವರ್ ಆಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಗೂ ಸೈನ್ಸ್, ಬೇಸಿಕ್ ಸೈನ್ಸ್ ಮತ್ತೆ ಅಪ್ಲೈಡ್ ಸೈನ್ಸ್ ಎಲ್ಲಾ ಕವರ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಹಾಗೆ ಹಿಸ್ಟ್ರಿ, ಇಂಡಿಯನ್ ಹಿಸ್ಟರಿ, ಕರ್ನಾಟಕ ಹಿಸ್ಟರಿ ಸ್ಪರ್ಧಾರ್ಥಿಗಳೇ, ಇದರಿಂದ 15 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. 15ರಲ್ಲಿ ನಿಮಗೆ ಔಟ್ 15ಕ್ಕೆ 14 ಕ್ವಶನ್ ಅನ್ನ ಭರವಸೆ ಕೊಡಬಲ್ಲೆ. ನಾನೇ ಬರೆದಿರುವ ಪುಸ್ತಕ. ನೀವು ಕರ್ನಾಟಕದ ಫೇಮಸ್ ಆಥರನ್ನ ಕಂಪ್ಯಾರಿಸನ್ ಮಾಡಿನ ಬೈ ಮಾಡಿ ಹೋಗಿ ನೀವು ಪುಸ್ತಕ ಮಳಿಗೆಗೆ ಕೈಗೆ ತಗೊಳ್ಳಿ. ಪುಸ್ತಕವನ್ನ ಸಾಕಷ್ಟು ಜನ ಆಧರಿಸಿದ್ದಾರೆ. ಈಗ KNA, ಸದಾಶಿವ, ಪಾಲಾಕ್ಷ, DSRTC, NCRTC ಆ ಪುಸ್ತಕಗಳಿಗಿಂತ ತುಂಬಾ ಅದ್ಭುತವಾಗಿದ್ರೆ ಮಾತ್ರ ಪುಸ್ತಕವನ್ನ ಬೈ ಮಾಡಿ ಅಂತ ಹೇಳ್ತಾ ಇದೀನಿ ಸ್ಪರ್ಧಾರ್ಥಿಗಳೇ. ಈಗ ಸದಾಶಿವ ಒಂದು 3 ವ್ಯಾಲ್ಯೂಮ್ ಇದೆ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ 3 ವ್ಯಾಲ್ಯೂಮ್ ಇದೆ. ಅದು ಇಷ್ಟು ದೊಡ್ಡ ಪುಸ್ತಕ ಇದೆ. ಅದನ್ನೆಲ್ಲ ಕನ್ಸೈಸ್ ಮಾಡಿ. ಮತ್ತೆ KNA ಇದೆ, ಅದು 1200 ಪೇಜ್ ಇದೆ ಪುಟಗಳು. ಅದು ಕರ್ನಾಟಕ ಹಿಸ್ಟ್ರಿನೇ ಸಪರೇಟ್ ಇದೆ, ಮತ್ತೆ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಇದು ಸಪರೇಟ್ ಆಗಿದೆ, ವ್ಯಾಲ್ಯೂಮ್ಸ್ ಇದೆ. ನೀವು ಅಷ್ಟು ಪುಸ್ತಕಗಳನ್ನ ಓದಕ್ಕಾಗಲ್ಲ ಅಂತ ಹೇಳಿ ಸ್ಪರ್ಧಾರ್ಥಿಗಳಿಗೆ ತುಂಬಾ ಅನುಕೂಲವಾದ ರೀತಿಯಲ್ಲಿ ನಾನು ಈ ಪುಸ್ತಕವನ್ನು ಓದಿದ್ದೀನಿ. ಅದೇ ಆ ಕಾರಣದಿಂದ ಸ್ಪರ್ಧಾರ್ಥಿಗಳು ರಿವ್ಯೂ 10/10 ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನು ನನ್ನ ಬರೆದಿರೋ ಪುಸ್ತಕದ ಬಗ್ಗೆ ಏನು ಕೊಚ್ಕೊಳ್ತಾ ಇಲ್ಲ, ಇರೋ ವಾಸ್ತವತೆಯನ್ನ ಹೇಳ್ತಾ ಇದ್ದೀನಿ.
ಹಾಗೆ ಜಿಯೋಗ್ರಫಿ ರಂಗನಾಥ್ ಸಾಹೇಬ್ರದ್ದು ಜಿಯೋಗ್ರಫಿ ನಾವೆಲ್ಲ KS ಮೇನ್ಸ್ಗೆ ಓದಿದ್ದು ಮತ್ತೆ KS ಪ್ರಿಲಿಮ್ಸ್ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಜಿಯೋಗ್ರಫಿಗೆ ಗಾಡ್ ಫಾದರ್ ಅಂತಾನೆ ಅದನ್ನೇ ನಾವು ರಂಗನಾಥನ್ನ ಓದ್ತಾ ಇದೀವಿ. ಈಗ ರಂಗನಾಥ್ ಸಾಹೇಬ್ರದ್ದು ಸ್ವಲ್ಪ ಅಪ್ಡೇಟ್ ಕಡಿಮೆ ಇದೆ. ಆ ಕಾರಣದಿಂದ ನನ್ನ ಪುಸ್ತಕನೂ ಚೆನ್ನಾಗಿದೆ, ರಂಗನಾಥ್ ಸಾಹೇಬ್ರದ್ದು ಚೆನ್ನಾಗಿದೆ. ಎರಡರಲ್ಲಿ ಯಾವ್ದಾದ್ರು ಬೆಟರ್ ನಿಮ್ಗೆ ದಿ ಬೆಸ್ಟ್ ಅಂದ್ರೆ ಪುಸ್ತಕ ನಂದಾಗಿರ್ಬೋದು ಅಥವಾ ರಂಗನಾಥ್ ಸಾಹೇಬ್ರದ್ದಾಗಿರ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ತುಂಬಾ ಸರಳ ರೂಪದಲ್ಲಿ ಬೇಕಾದ್ರೆ ನನ್ನ ಪುಸ್ತಕವನ್ನ ತಗೊಳ್ಳಿ. ಅಂದ್ರೆ ಜಿಯೋ ಇದೆ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಇದೆ, ತುಂಬಾ ದಿ ಬೆಸ್ಟ್ ಪುಸ್ತಕ ಕರ್ನಾಟಕದಲ್ಲಿ. ಹಾಗೆ ಗ್ರೂಪ್ ಸಿ ಗೆಲ್ಲ ಯಾರೆಲ್ಲ ಓದ್ತಾ ಇದ್ದೀರಾ, ಗ್ರೂಪ್ ಸಿ ಹೇಳಕ್ ಮೊದಲು ನಿಮ್ಮ ಹತ್ರ DSERT ಪುಸ್ತಕಗಳು ಯಾರು ಕನ್ನಡ ಮೀಡಿಯಂ ಓದ್ತಾ ಇದ್ದೀರಾ ಅವ್ರ ಹತ್ರ ಕಂಪಲ್ಸರಿ ಎಲ್ಲರ ಹತ್ರ ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರ ಒಂದೊಂದು ಸೆಟ್ ಇರಲೇಬೇಕು. ಯಾರೆಲ್ಲ ಸಿನ್ಸಿಯರ್ ಆಸ್ಪಿರೆಂಟ್ಸ್ ಇದ್ರು ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಹಾಲ್ತು ಪಾಲ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಹಾಲ್ತು ಪಾಲ್ತು ಅಂದ್ರೆ ಸುತ್ತಾಡ್ಕೊಂಡು ಈ ಲೈಬ್ರರಿ ಅಂತ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡ್ರೆ ಇವ್ನ ನಾನು ಅಪ್ಲೈ ಮಾಡಕ್ಕೆ ಹೋಗೋದಿಲ್ಲ. ಮತ್ತೆ ದಿನನಿತ್ಯದ ಪೇಪರು ಪ್ರಜಾವಾಣಿ ಇರ್ಲಿ, ಪ್ರಜಾವಾಣಿ ಡೈಲಿ ನೀವು ಅಪ್ಡೇಟ್ ಅನ್ನ ತಗೊಂಡು ನೋಟ್ಸ್ ಮಾಡ್ಕೊಳ್ಳಿ. ತದನಂತರ ಯಾವ್ದಾದ್ರು ಅರಿವು ಅಥವಾ ವಿಜೇತ ಎರಡರಲ್ಲೊಂದು ಮ್ಯಾಗಝಿನ್ ಯಾವ್ದಾದ್ರು ಒಂದು ತಗೊಳ್ಳಿ. ಅರೇಂದ್ರ ಅವರು PDF ಬಿಡ್ತಾ ಇದ್ರು, ಈಗ ಏನೋ ಸ್ಟಾಪ್ ಮಾಡಿದರೆ ಏನೋ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಇವೆರಡು ಸಿಕ್ಕದೆ ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ನಿಮ್ಗೆ ಗ್ರೂಪ್ ಸಿ ಲೆವೆಲ್ಗೆ ಆದ್ರೆ KM ಸುರೇಶ್ ಬೆಟರ್. IAS ಮತ್ತೆ KS ಲೆವೆಲ್ಗೆ ಓದ್ತೀವಿ ಅಂದ್ರೆ ಯಾವುದು ಅರಿವು ಮ್ಯಾಗಝಿನ್ ತುಂಬಾ ಚೆನ್ನಾಗಿದೆ, ಅದನ್ನು ಓದಿ. ಎರಡರಲ್ಲಿ ಯಾವ್ದಾದ್ರು ಒಂದು ಓದಿ ಸ್ಪರ್ಧಾರ್ಥಿಗಳೇ. ಮತ್ತೆ ಜೊತೆಗೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಹೇಳ್ತೀನಿ. ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತುಂಬಾ ಅದ್ಭುತವಾದ ಫೀಡ್ಬ್ಯಾಕ್ ಬಂದಿದೆ. ಸೆಲೆಕ್ಷನ್ ಆಗಿರೋರು ಕಾಲ್ ಮಾಡಿದ್ದಾರೆ, ಸರ್ ಇಷ್ಟು ಕ್ವಶನ್ ಬಂದಿರೋ ಕಾರಣದಿಂದ ನಾನು VAOದಲ್ಲಿ 35ಗೆ 34 ಸ್ಕೋರ್ ಮಾಡ್ಕೊಂಡು ಅವ್ರು ಕರೆ ಮಾಡಿದ್ರು. ಸರ್ 34 ಕನ್ನಡ ತುಂಬಾ ಸ್ಕೋರ್ ಆಗಿ ನಾನು ಆಲ್ರೆಡಿ ಸೆಲೆಕ್ಷನ್ ಆಗಿದ್ದೀನಿ ಅಂತ ಕಾಲ್ ಮಾಡಿದ್ರು. ತುಂಬಾ ಧನ್ಯವಾದಗಳು ನಿಮಗೆ. ಜೊತೆಗೆ ಕನ್ನಡ ತುಂಬಾ ಅದ್ಭುತವಾಗಿದೆ. ಮತ್ತೆ ಇಂಗ್ಲಿಷು BM ಸುರೇಶು ಮತ್ತೆ ಮಾವಳ್ಳಿ ಅಂತ ಇದೆ. ಬಟ್ ಎರಡು ಚೆನ್ನಾಗಿದೆ, ಎರಡರಲ್ಲಿ ಯಾವ್ದಾದ್ರು ಒಂದು ಓದಿ ಸ್ಪರ್ಧಾರ್ಥಿಗಳ. BM ಸುರೇಶ್ ಆದ್ರೂ ಓದಿ, ಮಾವಳ್ಳಿ ಆದ್ರೂ ಓದಿ. ಬಟ್ ಅದಕ್ಕಿಂತ ನೀವು ಇಂಗ್ಲಿಷ್ ಅನ್ನ ನೀವು ಲರ್ನ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಪ್ರಿಪೋಷನ್ ಬೇಕು, ಪ್ರಿಪೋಷನ್ ಅಂತ ಹೊಡೀರಿ. ಪ್ರಿಪೋಷನ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಕನ್ಜಂಕ್ಷನ್ ಬರುತ್ತೆ, ಕನ್ಜಂಕ್ಷನ್ ರಿಲೇಟೆಡ್ ನೋಟ್ಸ್ ಮಾಡ್ಕೊಳ್ಳಿ. ಡೈರೆಕ್ಟ್ ಸ್ಪೀಚು ಮತ್ತೆ ಇಂಡೈರೆಕ್ಟ್ ಸ್ಪೀಚು, ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು ಎಲ್ಲ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮದೇ ಆದ ತುಂಬಾ ಅರ್ಥಗರ್ಭಿತವಾಗಿ ಅರ್ಥ ಆಗುತ್ತೆ. ಜೊತೆಗೆ ಕಂಪ್ಯೂಟರ್ದು ಪ್ರೆಸೆಂಟು ಸುನಿಲ್ ಕುಮಾರ್ ಚೌಹಾಣ್ದು ತುಂಬಾ ಎಕ್ಸಲೆಂಟ್ ಇದೆ, ಅವ್ರದನ್ನ ತಗೊಳ್ಳಿ. ಜೊತೆಗೆ ಇಂಗ್ಲಿಷ್ ವರ್ಷನ್ ಒಂದು ಇಟ್ಕೊಳ್ಳಿ. ಲೂಸೆಂಟು ತುಂಬಾ ತುಂಬಾ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಗೆ ಯಾವುದೇ ರೀತಿಯ ಪುಸ್ತಕಗಳ ಸಲಹೆ ಬೇಕಾದ್ರೂ ಡೈರೆಕ್ಟ್ ಆಗಿ ಕಾಲ್ ಮಾಡಿ. ನನ್ನ ನಂಬರು 9900092915. ಯಾವುದೇ ಟೈಮಲ್ಲೂ ಕರೆ ಮಾಡಿ, ನಾನು ಸ್ಪಂದಿಸ್ತೀನಿ. ಈ ಪುಸ್ತಕಗಳನ್ನ ಬಿಟ್ಟು ನಾನು ಬೇರೆ ಪುಸ್ತಕ ಓದ್ತೀನಿ, ನಾನು ಅದನ್ನು ಓದ್ತೀನಿ, ಅದನ್ನು ಗುಡ್ಡೆ ಹಾಕೊಳ್ತೀನಿ ಇಂಥ ಏನಾದ್ರು ನಿಮ್ಮ ತಲೆಯಲ್ಲಿ ಇದ್ರೆ ಇದನ್ನ ತೆಗೆದುಬಿಡಿ. ಯಾಕಂದ್ರೆ ನಾನು ಆಸ್ ಎ ಅಡ್ವೊಕೇಟ್ ಆಗಿದ್ದೀನಿ, ನನಗೆ ಗೊತ್ತಿದೆ ಯಾವ ಪುಸ್ತಕದಲ್ಲಿ ಏನಿದೆ ಬಂಡವಾಳ ಅಂತ. ಯಾಕಂದ್ರೆ ಈಗ ಏನು ಹೊಸದಾಗಿ ಬರ್ತಾ ಇದ್ರೆ 15 ದಿನಕ್ಕೆ ಪುಸ್ತಕ ಬರೀತಾರೆ ಸ್ಪರ್ಧಾರ್ಥಿಗಳೇ. ಅದನ್ನೆಲ್ಲ ಬಿಡಿ, ಒಂದು ಎಫೆಕ್ಟಿವ್ ಸೋರ್ಸಸ್ ಅನ್ನ ಇಟ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ದಿನಕ್ಕೊಂದು ಬರ್ತಾ ಇದೆ. ನಿಮ್ಮ ಏನು ದೊಡ್ಡ ದೊಡ್ಡ ಸಂಸ್ಥೆಗಳು ಕಟ್ಕೊಂಡಿದಾರಲ್ಲ ಅವ್ರು ಯಾರು ಅವ್ರ ಪುಸ್ತಕಗಳು ಬರ್ದಿಲ್ಲ ಸ್ಪರ್ಧಾರ್ಥಿಗಳೇ, ನಿಜ ಹೇಳ್ತಾ ಇದೀನಿ. ಏನ್ ದೊಡ್ಡ ದೊಡ್ಡ ತಮ್ಮ ಸಂಸ್ಥೆಗಳು ಕಟ್ಕೊಂಡು ಈಗ ಜಂಬ ಬೋರ್ಡೆ ಬಿಡ್ತಾ ಇರ್ತಾರಲ್ವಾ, ಅವ್ರು ಯಾರು ಒಂದು ಪುಸ್ತಕನೂ ಬರ್ದಿಲ್ಲ. ಏನು ಸ್ಪರ್ಧಾತ್ಮಕ ಲೋಕದಲ್ಲಿ ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳು ಬಂದು ಅವ್ರ ಸ್ಟ್ರಗಲ್ಗೋಸ್ಕರ ಅವ್ರ ಸ್ಟ್ರಗಲ್ ಇಂದ ಅವ್ರು ಬೆಳೀತಾ ಇದ್ದಾರೆ ಹೊರತು ಯಾರು ದೊಡ್ಡ ಸಂಸ್ಥೆ ಕಟ್ಕೊಂಡವರು ಒಂದು ಪುಸ್ತಕವನ್ನ ಇಲ್ಲಿ ತನಕ ಬರ್ದಿಲ್ಲ. ಈಗ ಸಾಕಷ್ಟು ಉದಾಹರಣೆಗಳಿದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಇದು ನಡೀತಾ ಇರೋದೇ ಇದೆ. ಏನು ಉಳ್ಳವನು ಇಲ್ಲೇ ಇರೋನ ಹತ್ರ ಕಿತ್ಕೊಂಡು ಅವನನ್ನ ಯುಟಿಲೈಸ್ ಮಾಡ್ಕೊಂಡು ಇವನು ಬೆಳೀತಾ ಇದ್ದಾನೆ ಹೊರತು ಅವನು ಇಲ್ಲೇ ಇರೋನು ಅಲ್ಲೇ ಇದ್ದಾನೆ. ನಮ್ಮ ಸ್ಪರ್ಧಾರ್ಥಿಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಈಗ ಬಂದಿದ್ದಾರೆ, ವಿಜಯನಗರ ಬಂದಿದ್ದಾರೆ, ಯಾವ್ದೋ ಒಂದು ಸಂಸ್ಥೆ ಕೋಚಿಂಗ್ ಹೋಗಿರ್ತಾರೆ. ಅವನ ಟ್ಯಾಲೆಂಟ್ ಅನ್ನ ನೋಡಿ ಗುರುತಿಸಿ ಅವನಿಗೆ ಸರಿಯಾದ ಮಾರ್ಗದರ್ಶನ ಕೊಡಲ್ಲ. ಇವನಲ್ಲಿ ನನಗೆ ಏನು ಬರಬೇಕು, ಇವನಿಂದ ನನಗೆ ಏನ್ ಸಿಗುತ್ತೆ, ಏನ್ ಯುಟಿಲೈಸ್ ಆಗುತ್ತೆ ಅನ್ನೋದನ್ನೇ ಎಲ್ಲ ಬಕಪಕ್ಷಿಗಳ ತರ ನೋಡ್ತಾರೆ. ಅವನಿಂದ ಕಸಿದುಕೊಂಡು ಇವನನ್ನ ಎಕ್ಸಾಮ್ ಓದ್ಬೇಕು ಅಂತ ಬರ್ತಾನೆ, ಅವನ ಎಕ್ಸಾಮ್ ಕ್ಲಿಯರ್ ಮಾಡದೆ ಅವನ ಪಾಪ ಸ್ಟ್ರಗಲ್ ಪಡ್ತಾ ಇರ್ತಾನೆ. ಆ ಕಾರಣದಿಂದ ಹೇಳ್ತಾ ಇದೀನಿ ಸ್ಪರ್ಧಾರ್ಥಿಗಳೇ, ಒಂದು ಬೆಸ್ಟ್ ಬುಕ್ಸ್ ಅನ್ನ ತಗೊಂಡು ಫೇಮಸ್ ಆಥರ್ ಬುಕ್ಸ್ ಅನ್ನ ತಗೊಳ್ಳಿ. ಯಾಕಂದ್ರೆ ಅವ್ರು ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಮಾಡ್ತಿದೆ. ಸರ್ ನಿಮಗೇನು ಅನುಭವ ಇದೆ ಅಂತ ಸ್ಪರ್ಧಾರ್ಥಿಗಳೇ, ನನಗೆ ಸುಮಾರು 8 ರಿಂದ 9 ವರ್ಷಗಳಲ್ಲಿ ಇದರ ಎಕ್ಸ್ಪೀರಿಯನ್ಸ್ ಇದೆ. ಆ ಕಾರಣದಿಂದ ನಾನು ಓಪನ್ ಚಾಲೆಂಜ್ ಆಗ್ತೀನಿ. ಈಗ್ಲೂ ನಾನು ಬರ್ದಿರೋ ನೋಟ್ಸೇ ಇದೆ. ನಾನು ಏನು ಬರ್ದಿದ್ನೋ ಯಥಾಸ್ಥಿತಿ ಅದನ್ನೇ ನೋಟ್ಸ್ ಮಾಡಿ ನೀಟಾಗಿ ಎಲ್ಲ ಗ್ರಾಪ್ ಮಾಡಿ, ಅದೇ ಏನು ಹೇಳ್ತಾರಲ್ವಾ, ಈ ಬಟ್ಟೆನ ಹಿಂಡ್ತಾರಲ್ಲ ಆ ರೀತಿ ಹಿಂಡಿ ನಾನು
ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆ ಕಾರಣದಿಂದ ಇಷ್ಟೆಲ್ಲ ಹೇಳ್ತಾ ಇದೀನಿ. ಯಾವುದೇ ಸ್ಪರ್ಧಾರ್ಥಿಗಳು ಹೇಳ್ತಾ ಇದೀನಿ, ಯಾವುದೇ ಕೋಚಿಂಗ್ ಅವರು ನಿಮ್ಮನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ ಹೊರತು ನಿಮಗೆ ಯಾವುದೇ ರೀತಿ ಅವ್ರ ಬೆನಿಫಿಷರಿ ಕೊಡೋದಿಲ್ಲ. ನಿಮ್ಮಲ್ಲಿರೋ ಏನೇ ಇನ್ಫಾರ್ಮೇಶನ್ ಬೆಳಗ್ಗೆಯಿಂದ ಸಂಜೆ ದುಡ್ಸ್ಕೊಳ್ತಾರೆ, ಅದನ್ನ ನೋಟ್ಸ್ ಮಾಡ್ಕೊಡು, ಇದು ನೋಟ್ಸ್ ಮಾಡ್ಕೊಡು, ನಾನು ಹಂಗ್ ಮಾಡ್ತೀನಿ, ನೀನ್ ಹಿಂಗ್ ಮಾಡ್ತೀನಿ, ನೀನು ಫೋಕಸ್ ಮಾಡಿ ನಿನ್ನ ಆ ಪೊಸಿಷನ್ ತಗೊಳ್ತೀನಿ, ಇವೆಲ್ಲ ಬೋಗಸ್ ಸ್ಪರ್ಧಾರ್ಥಿಗಳೇ. ನಾನು ನೇರ ನೋಡಿ ಹೇಳ್ತಾ ಇದೀನಿ. ಇಲ್ಲಿ ವಿಜಯನಗರದಲ್ಲಿ ಆಗಿರ್ಬೋದು, ಚಂದ್ರಲೇಔಟಲ್ಲಿ ಆಗಿರ್ಬೋದು, ಧಾರವಾಡದಲ್ಲಿ ಆಗಿರಬಹುದು, ಎಜುಕೇಶನ್ ಈಗ ಯಾವುದೋ ಒಬ್ಬ ಸಂಸ್ಥೆ ನಡೆಸಲಿ 100%, ಅವನ ಎಫರ್ಟ್ ಇಂದ ನಡೆಸಲಿ. ಸ್ಪರ್ಧಾರ್ಥಿಗಳು ಇಲ್ಲಿ ಏನಪ್ಪಾ ಅಂದ್ರೆ ಅವರನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಬಟ್ ನೀವು ಓದೋದಕ್ಕೆ ಬಂದಿದ್ದೀರಾ, ಓದಿ, ಸಿನ್ಸಿಯರ್ ಆಗಿ ಓದಿ, ಆದಷ್ಟು ಬೇಗನೆ ಜಾಬ್ ತಗೊಳ್ಳಿ. ನಾನು ಏನೇ ಇದ್ರು ನೇರ ನೋಡಿ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ಅದು ಏನೇ ಇರಲಿ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನೀವು ಯಾರೆಲ್ಲ ಈಗ PCA ಯಲ್ಲಿ ವಂಚಿತರಾಗಿದ್ರಿ, ಮತ್ತೆ ESIಗೆ ಅಂದ್ರೆ PSIಗೆ ಎಲಿಜಿಬಲ್ ಇಲ್ಲ, ಅವರು ನಿಮ್ಗೆ ಒಂದು ಸುವರ್ಣಾವಕಾಶ ತಂದ್ಕೊಡ್ತಾ ಇದೆ. ಈಗ್ಲಿಂದಾನೆ GS ಪೇಪರ್ನ ತುಂಬಾ ಚಾಚು ತಪ್ಪದೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ನಾನು ಮುಕ್ತಾಯ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.